ಕನಕಪುರ ಪೂಜ್ಯ ಶ್ರೀ ಕರಿಯಪ್ಪನವರ 125ನೇ ಜನ್ಮದಿನದ ವರ್ಷಾಚರಣೆ ಪ್ರಯುಕ್ತ ಆರ್ಎಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಆಯೋಜಿಸಲಾಗಿದ್ದ ಎಸ್ ಕರಿಯಪ್ಪ ಮೆಮೋರಿಯಲ್ ಕಪ್ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಂಸದರಾದ ಡಿಕೆ ಸುರೇಶ್ ರವರು ವೀಕ್ಷಿಸಿದರು. ನಂತರ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು, ಆರ್ಎಸ್ ಸಂಸ್ಥೆಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿರುವ ಶ್ರೀಕಂಠೂರ್ ಅವರಿಗೆ ಧನ್ಯವಾದ ತಿಳಿಸಿ, ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಹೆಚ್ಚಿನ ಕ್ರೀಡಾಪಟುಗಳನ್ನು ಹುಟ್ಟುಹಾಕುವ ದೃಷ್ಟಿಯಿಂದ ತಾಲೂಕಿನಲ್ಲಿ ಕ್ರೀಡಾ ಶಾಲೆ ನಡೆಸಲು ಚಿಂತನೆ ನಡೆಸಿದ್ದು, ಈಗಾಗಲೇ ಜಾಗ ಗುರುತಿಸಲಾಗಿದೆ. ಅದಕ್ಕೆ ಬೇಕಾದ ಸೌಕರ್ಯಗಳನ್ನು ಕಲ್ಪಿಸಿ ಉತ್ತಮ ಕ್ರೀಡಾ ಶಾಲೆ ನಿರ್ಮಿಸಲು ಬದ್ಧರಾಗಿದ್ದೇವೆ ಎಂದರು. ಕರ್ನಾಟಕ ಸರ್ಕಾರದ ಡಿಕೆ ಶಿವಕುಮಾರ್ ಸಾಹೇಬ್ರು, ಡಿಸಿಎಂ ಸಾಹೇಬ್ರು ಹಾಗೂ ನಮ್ಮ ಆರ್ಎಸ್ ಮೈದಾನದ ಈ ಒಂದು ಸುಂದರ ಸಂಜೆಯಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಮೂಡಿ ಬರ್ತಾ ಇದೆ. ಹೊರಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಒಂದು ಐದು ಓವರ್ ಮುಕ್ತಾಯ ತಂಡ 5 ಓವರ್ ಮಾತಿನೊಂದಿಗೆ 6ನೇ ಓವರ್ ಚಾಂಪಿಯನ್ ಪಂದ್ಯಾಟವನ್ನು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೊಂದು ವಿಶೇಷತೆ, 1968ರ ಕಾಲಮಾನದಲ್ಲಿ ಈ ಒಂದು ಸುಂದರ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ವಿರುದ್ಧ ಕೇರಳ ರಾಜ್ಯಗಳ ಒಂದು ರಣಜಿ ಪಂದ್ಯಾಕೂಟ ಕೂಡ ನಡೆದಿತ್ತು. ಅಂತ ಇತಿಹಾಸದ ಕಾಲಮಾನದ ಪಂದ್ಯಾಕೂಟ ಈ ದಿನ ಈ ಒಂದು ಶುಭ ಸಂಜೆಯಲ್ಲಿ 3 ದಿನಗಳ ಒಂದು ಜಿಲ್ಲಾ ಮಟ್ಟದ ವ್ಯವಸ್ಥಿತ ಹೊನಲು ಬೆಳಕಿನ ಪಂದ್ಯಾಕೂಟ ಜರುಗ್ತಾ ಇದೆ. ಈ ವರ್ಷ ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ದು ಹೊರಭಾಗ ಕ್ರಮಿಸ್ತಾ ಇದೆ. 6 ರನ್ಗಳ ಸೇರ್ತಾರೆ. 28 ಓಟಗಳು 20 ಮುಖಂಡರು ಕೂಡ ಸಂಸ್ಥೆ ಗ್ರಾಮಾಂತರ ಗ್ರಾಮ ವಿದ್ಯಾ ಪ್ರಚಾರಕ ಸಂಘ ಕನಕಪುರ ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ. ಅವರಿಗೆ ನಮ್ಮ ಘನ ಸಂಸ್ಥೆಯ ವತಿಯಿಂದ ಹಾಗೂ ಆರ್ಎಸ್ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ತುಂಬ ಹೃದಯದ ಸ್ವಾಗತಗಳನ್ನು ಕೋರ್ತಾ ಇದ್ದೇವೆ. ಇದೇ ನಮ್ಮ ಆರ್ಎಸ್ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ಹಾಗೂ ಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಹೀಗೆ ಇರಲಿ. ಅಧ್ಯಕ್ಷರು ರಾಮನಗರ ಜಿಲ್ಲೆ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವಕರ ಕಣ್ಮಣಿ ಎಂದೇ ಹೇಳಬಹುದು. ನಿಮಗೂ ಕೂಡ ನಮ್ಮ ಆರ್ಎಸ್ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ಹಾಗೂ ಧನ್ಯವಾದಗಳು ಸರ್. ನಿಮ್ಮ ಈ ಸಹಕಾರ ಮುಂದೆಯೂ ಹೀಗೆ ಇರಲೆಂದು ಆಶಿಸ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಜಿಲ್ಲೆಯ ಎಲ್ಲ ಕ್ರೀಡಾಪಟುಗಳಿಗೆ ವಿವಿಧ ಸಂಸ್ಥೆಯಿಂದ ಪಾಲ್ಗೊಳ್ಳಕ್ಕೆ ಬಂದಂಥ ಎಲ್ಲ ನಮ್ಮ ಕ್ರಿಕೆಟ್ ಆಟಗಾರರಿಗೆ ಸ್ವಾಗತ ಮತ್ತು ಅಭಿನಂದನೆಗಳು. ಇವತ್ತು ನಮ್ಮ ಆರ್ಎಸ್ ವಿದ್ಯಾಸಂಸ್ಥೆಯಿಂದ ಮೊದಲನೇ ಬಾರಿಗೆ 125 ವರ್ಷದ ನೆನಪಿನಲ್ಲಿ ನಮ್ಮ ಈ ಕಲೆಕ್ಟರು, ನಮ್ಮ ಈ ಕ್ಷೇತ್ರದ ಮಾಜಿ ಶಾಸಕರು, ವಿದ್ಯಾದಾನಿಗಳು ಅವರು ಏನು ಇವತ್ತು ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ ಅವರ ಸ್ಮರಣಾರ್ಥ ಈ ಕಾರ್ಯಕ್ರಮವನ್ನು, ಈ ಕ್ರೀಡಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದೆ. ಇವತ್ತು ವಿಶೇಷವಾಗಿ ಭಾರತ ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೆಸ್ಟ್ ಕೂಡ ಇವತ್ತು ಫೈನಲ್ ನಡೀತಾ ಇದೆ, ಪಂದ್ಯ ನಡೀತಾ ಇದೆ. ಅದು ಎಲ್ಲ ಕೂಡ ಬಹುಶಃ ದಿನ ಕಲಿಸ್ತಾ ಇರ್ತಾರೆ. ಅಂಥ ದಿನವೇ ಇವತ್ತು ನೀವು ಕೂಡ ಫೈನಲ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ. ನನಗೆ ಭಾಳ ಸಂತೋಷವಾಗ್ತದೆ. ನಮ್ಮ ಆರ್ಎಸ್ ಸಂಸ್ಥೆಯವರು, ಶ್ರೀಕಂಠವರ ಮುಖಂಡತ್ವದಲ್ಲಿ ನಮ್ಮ ಎಲ್ಲ ಯುವಕರು ಎಲ್ಲ ಸೇರಿ ಭಾಳ ಚೆನ್ನಾಗಿ ಈ ಕಾರ್ಯಕ್ರಮ, ಈ ಗ್ರೌಂಡು ಭಾಳ ಇತಿಹಾಸವುಳ್ಳಂಥ ಗ್ರೌಂಡು. ಇದು ಮುಂದಕ್ಕೆ ಇದನ್ನು ಬೆಳೆಸ್ಕೊಂಡು ಹೋಗುವಂಥ ಮುಂದಿನ ದಿನದಲ್ಲಿ ಕಾರ್ಯಕ್ರಮವನ್ನು ನಾವೆಲ್ಲ ಸಜ್ಜು ಮಾಡೋಣ. ಇದನ್ನು ಬೆಳೆಸ್ಕೊಂಡು ಹೋಗಬೇಕು. ಇದನ್ನು ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹವನ್ನು ನೀಡುವಂಥ ಕೆಲಸ
ನಾವು ಕೂಡ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕ್ಷೇತ್ರದಲ್ಲಿ, ನಮ್ಮ ತಾಲೂಕಿನಲ್ಲೇ ಒಂದು ಕ್ರೀಡಾ ಶಾಲೆಯನ್ನು ಮಾಡಬೇಕು ಅನ್ನೋದು ಕೂಡ ನಮ್ಮದು ಆಲೋಚನೆ ನಡೀತಾ ಇದೆ, ಚರ್ಚೆಯಲ್ಲಿ. ಸೊ ಅದಕ್ಕೆಲ್ಲ ಕ್ರೀಡಾಪಟುಗಳಿಗೆ ಕ್ರಿಕೆಟ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಅಥ್ಲೆಟಿಕ್ಸ್ ಇರ್ಬೋದು, ಎಲ್ಲದಕ್ಕೂ ಕೂಡ ಪ್ರೋತ್ಸಾಹನ ಕೊಡಲಿಕ್ಕೆ ಈಗಾಗಲೇ ನಾವು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಜಾಗ ಕೂಡ ಹುಡುಕಿಟ್ಟಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರಿ ಒಟ್ಟು ಕೆಲಸ ಮಾಡೋಣ. ತಾವೆಲ್ಲ ಕೂಡ ಬಂದು ಇವತ್ತು ಪಾಲ್ಗೊಂಡದಕ್ಕೆ ತಮಗೆ ಅಭಿನಂದಿಸಿ, ಶುಭ ಹಾರೈಸಿ, ತಾವೆಲ್ಲ ಮುಂದಕ್ಕೆ ಇಂದು ವರ್ಷಕ್ಕೆ ತಾವೆಲ್ಲ ಇನ್ನೂ ದೊಡ್ಡ ದೊಡ್ಡ ಟೀಮ್ ಬಂದು ತಾವೆಲ್ಲ ಪ್ರಾಕ್ಟೀಸ್ಗಳು ಕೂಡ ತಾವು ತಯಾರು ಮಾಡಿಕೊಂಡು ಇಡೀ ನಮ್ಮ ಜಿಲ್ಲೆಗೆ, ಈ ಕನಕಪುರಕ್ಕೆ ಗೌರವ ಬರೋ ರೀತಿಯಲ್ಲಿ ತಾವೆಲ್ಲ ಮಾಡಬೇಕು. ಪರ್ಮನೆಂಟ್ ಕೂಡ ನಾವು ಇಂಥ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮುಂದೆ ಒಂದು ಕಾರ್ಯಕ್ರಮವನ್ನು ರೂಪಿಸೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಯುವಕರ ಆಶಾ ಕಿರಣ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ದಯವಿಟ್ಟು ಸಹಕರಿಸಬೇಕಾಗಿ ಮನವಿ ಮಾಡಿಕೊಳ್ತೇನೆ. ಇದು ನಮ್ಮೆಲ್ಲರ ಸೌಭಾಗ್ಯ. ಬಹಳಷ್ಟು ದೊಡ್ಡ ಮಟ್ಟದ ಪಂದ್ಯಾಕೂಟ ಜರುಗ್ತಾ ಇದೆ. PDCC ಬ್ಯಾಂಕ್ ಕನಕಪುರದ ಆಟಗಾರರು ಹಾಗೂ ಟೀಚರ್ಸ್ ಹಾರೋಹಳ್ಳಿಯ ಆಟಗಾರರಿಗೆ ಶುಭ ಹಾರೈಕೆಗಳನ್ನು ತರ್ಸಕ್ಕೆ ಬಂದಿರುವಂತಹ ಎಲ್ಲ ಗೌರವಾನ್ವಿತರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. 1968ರ ಕರ್ನಾಟಕ ಹಾಗೂ ಕೇರಳ ರಾಜ್ಯದ ಈ ದಿನ ಇತಿಹಾಸದ ಮೈಲಿಗಲ್ಲಿನಲ್ಲಿ ಕ್ರೀಡಾಕೂಟ ಸನ್ಮಾನ್ಯ DK ಶಿವಕುಮಾರ್ ಸರ್ ಹಾಗೂ ಸುರೇಶ್ ಸರ್ ಅವರ ಸಹಕಾರ ವಾಲಂಟಿಯರ್ಸ್ ಎಲ್ಲ ಮುಂದೆ ಕೂತ್ಕೊಬಿಡಿ ವಾಲಂಟಿಯರ್ಸ್ ಕೂತ್ಕೊಡಿ, ಮುಂದೆ ಕೂತ್ಕೊಬಿಡಿ, ಇಲ್ಲ ಕೂತ್ಕೊಳ್ಳಿ ಮುಂದೆ. ಈ ಒಂದು ಶುಭಗಳಿಗೆ ಬ್ಯಾಟ್ಬಾಲ್ ಹಿಂದೆ ಇನ್ನೂ ಸ್ವಲ್ಪ ಹಿಂದೆ ಬನ್ನಿ. RES ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ